ಜೈ ಭೀಮ್, ನಮ ಬುದ್ಧಾಯ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಪ್ರಬುದ್ಧ ಭಾರತ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಇಡೀ ಸಮಾಜ ನಾವು ಚಲನೆಯಲ್ಲಿ ಮಾಡಬೇಕಾಗಿದೆ. ಆ ದಿಕ್ಕಿನ ಚಲನೆಯಲ್ಲಿ ಒಂದು ಪ್ರಥಮ ಹೆಜ್ಜೆಯಾಗಿ ಬುದ್ಧಗಯ ಮುಕ್ತಿಯನ್ನು ಮಾಡಿಸಬೇಕಾಗ್ತದೆ. ಬುದ್ಧಗಯ ಮುಕ್ತಿಯಪ್ಪ ಅಂತಂದರೆ ಅದೇನು BTMC ಕಾಯ್ದೆ ಇದೆಯೋ, BTMC ಕಾಯ್ದೆಯನ್ನು ರದ್ದು ಮಾಡಬೇಕು. ಅಲ್ಲಿ ಬೌದ್ಧರ ಒಂದು ಕಾರ್ಯಕ್ಷೇತ್ರ ಆಗಿರೋದ್ರಿಂದ, ಬೌದ್ಧರ ಒಂದು ಪವಿತ್ರ ಸ್ಥಳವಾಗಿರೋದ್ರಿಂದ, ಬೌದ್ಧರ ಒಂದು ನೆಲೆಯಾಗಿರೋದ್ರಿಂದ ಆ ಬುದ್ಧಗಯವನ್ನು ಬೌದ್ಧರ ಸುಪರ್ದಿಗೆ ಕೊಡಬೇಕು ಮತ್ತು ಆ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಮತ್ತು ಬೌದ್ಧರಿಗೋಸ್ಕರ ವಿಶೇಷ ಕಾಯ್ದೆಯನ್ನು ರಚನೆ ಮಾಡಿ ಅಲ್ಲಿರ್ತಕ್ಕಂತಹ ಬೇರೆ ಬೌದ್ಧೇತರ ಧರ್ಮದವರನ್ನ ಅಲ್ಲಿ ತಂದು ಅಧಿಕಾರದಲ್ಲಿ ಕೂಡಿಸಿಕೊಂಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಈ ಕಾಯ್ದೆಯನ್ನು ರದ್ದುಗೊಳಿಸುವ ಮುಖಾಂತರ ಅಲ್ಲಿ ಬೌದ್ಧರ ಅಸ್ಮಿತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶಯವನ್ನು ಏನಪ್ಪಾ ಅಂದರೆ ಪೂರ್ಣ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಕ್ಕಟ್ಟಿನ ಹೋರಾಟವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇದೇ ತಿಂಗಳು 19ನೇ ತಾರೀಕು 17ನೇ ತಾರೀಕು ರವಿವಾರ ಅಶೋಕ ಮೈದಾನದಲ್ಲಿ ಏನಪ್ಪಾ ಅಂತಂದರೆ ಬಿಹಾರದ ಪಾಟ್ನಾದ ದೊಡ್ಡ ಮೈದಾನದಲ್ಲಿ 5 ಲಕ್ಷ ಜನರೊಂದಿಗೆ ದೊಡ್ಡ ಮಟ್ಟದ ಒಂದು ರ್ಯಾಲಿ ನಡೀತಾ ಇದೆ. ಆ ರ್ಯಾಲಿಯಲ್ಲಿ ನಮ್ಮ ದಲಿತ ವಿದ್ಯಾರ್ಥಿ ಪರಿಷತ್ತು ಬಿಹಾರ ಘಟಕ ಕೂಡ ನಮ್ಮ ಮನೀಶ್ ಪಾಸ್ವಾನ್ ಅವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ವಿದ್ಯಾರ್ಥಿ ವೃಂದ ಏನೋ ಒಂದು ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲಿಸ್ತಾ ಇದೆ, ಆ ಮುಕ್ತಿ ಆಂದೋಲನಕ್ಕೆ ಬೆಂಬಲದಲ್ಲಿ ಪಾಲ್ಗೊಳ್ತಾ ಇದೆ. ಆ ರೀತಿ ಕರ್ನಾಟಕದಿಂದ ಕೂಡ ನಾವು ಕೂಡ ಸುಮಾರು ವಿದ್ಯಾರ್ಥಿಗಳನ್ನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಕಳಿಸ್ತಾ ಇದ್ದೇವೆ. ನಾವು ಕೂಡ ಜೊತೆ ಆಗ್ತಾ ಇದ್ದೇವೆ. ದಯವಿಟ್ಟು ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ನಡೀಲಿಕ್ಕೆ ಮತ್ತು ಬುದ್ಧರ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಚಲನೆಯಲ್ಲಿ ಹೋಗುವ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಬೇಕಾಗ್ತದೆ. ಆ ಕಾರಣಕ್ಕಾಗಿ ಈ ಮುಕ್ತಿ ಆಂದೋಲನದಲ್ಲಿ ತಾವೆಲ್ಲರೂ ಕೂಡ ಜೊತೆ ಆಗಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕ ಕೇಳ್ಕೊಳ್ತಾ ಜೈ ಭೀಮ್, ಪ್ರಬುದ್ಧ ಭಾರತ್.